ನಾವು ನಿಮ್ಮನ್ನು ಭೇಟಿಯಾಗುವ ಉದ್ದೇಶ ಏನಂತ ಹೇಳಿದ್ರೆ, ವರ್ಷಂಪ್ರತಿ ಜರುಗುವ ವಿಶ್ವ ಕೊಂಕಣಿ ನಾಟಕ ಮಹೋತ್ಸವ ಹಾಗೂ ಡಾಕ್ಟರ್ ಪಿ ದಯಾನಂದ್ ಪೈ ವಿಶ್ವ ಕೊಂಕಣಿ ರಂಗಶ್ರೇಷ್ಠ ಹಾಗೂ ಅನುವಾದ ಪುರಸ್ಕಾರದ ಕಾರ್ಯಕ್ರಮದ ಬಗ್ಗೆ. ಈ ಬಾರಿ ತಾರೀಕು 31 ಜನವರಿ ಶನಿವಾರ ಹಾಗೂ ಫೆಬ್ರವರಿ 1ನೇ ತಾರೀಕು ಆದಿತ್ಯವಾರ ಸಂಜೆ 4 ರಿಂದ 8ರವರೆಗೆ ಮಂಗಳೂರಿನ ಟಿ.ವಿ. ರಮಣ ಪೈ ಸಭಾಂಗಣದಲ್ಲಿ ಈ ಕಾರ್ಯಕ್ರಮವು ಜರುಗಲಿದೆ. ಮೊದಲನೇ ದಿನದಂದು ಸಂಜೆ 5 ರಿಂದ 6 ಗಂಟೆವರೆಗೆ ಮಂಗಳೂರಿನ ಸಾಧನಾ ಬಳಗದ ಪ್ರಕಾಶಣೆಯವರ ನೇತೃತ್ವದಲ್ಲಿ ಮಕ್ಕಳ ಕಲಾ ತಂಡದವರು ಭಕ್ತ ಪುರಂದರ ಎಂಬ ಕೊಂಕಣಿ ನಾಟಕವನ್ನು ಪ್ರದರ್ಶಿಸಲಿದ್ದಾರೆ. ಸಂಜೆ 6 ರಿಂದ 7 ಗಂಟೆವರೆಗೆ ಕೊಂಕಣಿ ಯುವ ಕಲಾವಿದರಿಂದ ಸಂಗೀತ ಹಾಗೂ ಸಂಗೀತ ಪರಿಕರಗಳ ಒಂದು ಕಾರ್ಯಕ್ರಮ ಜರುಗಲಿದೆ. ತರುವಾಯ 7 ಗಂಟೆಯಿಂದ 8 ಗಂಟೆವರೆಗೆ ಮಂಗಳೂರಿನ ರಂಗ ಅಧ್ಯಯನ ಕೇಂದ್ರದ ತಂಡದ ಚಿಕ್ಕೆ ರಾಬ್ ಸ್ವಲ್ಪ ನಿಲ್ಲಿ ಹ್ಯಾಂಗ್ ಆನ್ ಎಂಬ ಒಂದು ಕೊಂಕಣಿ ನಾಟಕ ಪ್ರದರ್ಶನಗೊಳ್ಳಲಿದ್ದು, ಅಂದಿನ ಕಾರ್ಯಕ್ರಮ ರಾತ್ರಿ 8 ಗಂಟೆಗೆ ಮುಕ್ತಾಯವಾಗುತ್ತದೆ. ಎರಡನೇ ದಿನದಂದು ದಿನಾಂಕ ಫೆಬ್ರವರಿ 1ರಂದು ಭಾನುವಾರ ಸಂಜೆ 5 ರಿಂದ 6 ಗಂಟೆವರೆಗೆ ಗೋವಾದ ನಟರಂಗ ಕ್ರಿಯೇಷನ್ ತಂಡದವರಿಂದ ಹೆಡೋನಿಸ್ಟ್ ಎಂಬ ಕೊಂಕಣಿ ನಾಟಕವು ಪ್ರದರ್ಶನಗೊಳ್ಳಲಿದೆ. ಅದೇ ದಿನ 6 ರಿಂದ 7ರವರೆಗೆ ವಿಶ್ವ ಕೊಂಕಣಿ ಪ್ರಶಸ್ತಿ ಪ್ರದಾನ ಸಮಾರಂಭ 2026 ಜರುಗಲಿದೆ. ಪ್ರತಿಷ್ಠಿತ ಡಾಕ್ಟರ್ ಪಿ ದಯಾನಂದ್ ಪೈ ಅವರಿಂದ ಪ್ರಾಯೋಜಿಸಲ್ಪಟ್ಟ ವಿಶ್ವ ಕೊಂಕಣಿ ರಂಗಶ್ರೇಷ್ಠ ಹಾಗೂ ಅನುವಾದ ಪ್ರಶಸ್ತಿ ಪ್ರದಾನ ಸಮಾರಂಭ ಇದಾಗಿದ್ದು, ತಲಾ 1 ಲಕ್ಷದ ಪ್ರೋತ್ಸಾಹಧನ, ಫಲಕ ಹಾಗೂ ಸನ್ಮಾನ ಪತ್ರವನ್ನು ಇದು ಒಳಗೊಂಡಿದೆ. ಈ ಬಾರಿ ವಿಶ್ವ ಕೊಂಕಣಿ ರಂಗಶ್ರೇಷ್ಠ ಪುರಸ್ಕಾರಕ್ಕೆ ಪಾತ್ರರಾಗಲಿರುವವರು ಹಿರಿಯ ರಂಗಕರ್ಮಿ ಶ್ರೀ ಫ್ರಾನ್ಸಿಸ್ ಫರ್ನಾಂಡಿಸ್ ಕಾಸಿಯಾ ಅವರು ಹಾಗೂ ಹಿರಿಯ ಕೊಂಕಣಿ ಅನುವಾದಕಿ ಶ್ರೀಮತಿ ಮಾಯಾ ಅನಿಲ್ ಕರಂಗಟೆ ಅವರು ಈ ವರ್ಷದ ಡಾಕ್ಟರ್ ಪಿ ದಯಾನಂದ್ ಪೈ ವಿಶ್ವ ಕೊಂಕಣಿ ಅನುವಾದ ಪ್ರಶಸ್ತಿ ಸ್ವೀಕರಿಸಿರುವರು. ಅನುವಾದ ಪ್ರಶಸ್ತಿ 1 ವರ್ಷ ಬೇರೆ ಭಾಷೆಗಳಿಂದ ಕೊಂಕಣಿ ಭಾಷೆಗೆ ಅನುವಾದಿಸಲ್ಪಟ್ಟ ಅನುವಾದಕರಿಗೆ ಹಾಗೂ ಇನ್ನೊಂದು ವರ್ಷ ಕೊಂಕಣಿಯಿಂದ ಬೇರೆ ಭಾಷೆಗೆ ಅನುವಾದಿಸಲ್ಪಟ್ಟ ಕಾರ್ಯ ಮಾಡುತ್ತಿರುವ ಸಾಧಕರಿಗೆ ಈ ಪ್ರಶಸ್ತಿಯನ್ನು ಕೊಡಲಾಗುತ್ತಿದೆ. 8 ಗಂಟೆವರೆಗೆ ಕೊಲ್ಯದ ಮಂಗಳೂರಿನ ಕೋಟೆಕಾರ ಕೊಲ್ಯದ ನಾಟ್ಯ ನಿಕೇತನ ಇದರ ಕರ್ನಾಟಕ ಕಲಾಶ್ರೀ ಗುರು ರಾಜಶ್ರೀ ಉಳ್ಳಾಲ್ ಅವರ ತಂಡದಿಂದ ಪಾರಿಜಾತ ಫೂಲ್ ಎಂಬ ಕೊಂಕಣಿ ಗೀತ ನೃತ್ಯ ನಾಟಕ ಪ್ರದರ್ಶನಗೊಳ್ಳಲಿದೆ. 2 ದಿನಗಳಂದು ಊಟೋಪಚಾರದ ವ್ಯವಸ್ಥೆ ಇದೆ ಹಾಗೂ ಮಂಗಳೂರಿನ ಸುತ್ತಲಿನ ಪರಿಸರದಿಂದ ಹಾಗೂ ಕಾರ್ಕಳ, ಉಡುಪಿ, ಬಂಟ್ವಾಳ ಈ ಎಲ್ಲ ಪರಿಸರಗಳಿಂದ ಕೊಂಕಣಿ ಕಲಾಸಕ್ತರಿಗೆ ಕಾರ್ಯಕ್ರಮ ವೀಕ್ಷಿಸಲು ಬಸ್ಸಿನ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಮುಖ್ಯ ಆವೃತ್ತಿಯಲ್ಲಿ ಈ ಬಗ್ಗೆ ನೀವು ಮಾಹಿತಿಯನ್ನು ಕೊಟ್ಟು ನಮಗೆ ಸಹಕರಿಸಬೇಕಂತ ಈ ಸಂದರ್ಭದಲ್ಲಿ ನಿಮ್ಮನ್ನು ಕೇಳಿಕೊಳ್ತಾ ಇದ್ದೇನೆ.